ನಮಸ್ಕಾರ ಸ್ನೇಹಿತರೆ, ಜ್ಞಾನ ಸಿಂಧು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಲಾಸ್ಟ್ ಕ್ಲಾಸ್ನಲ್ಲಿ ನಾವು ನೆಟ್ವರ್ಕಿಂಗ್ ಏನಕ್ಕೋಸ್ಕರ ಬೇಕು, ಸೊ ವಾಟ್ ಈಸ್ ದ ನೆಸೆಸಿಟಿ ಆಫ್ ಲರ್ನಿಂಗ್ ನೆಟ್ವರ್ಕಿಂಗ್, ಕಂಪ್ಯೂಟರ್ ನೆಟ್ವರ್ಕಿಂಗ್ ಫಾರ್ ಅನ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅನ್ನೋದನ್ನ ನಾವು ನೋಡಿದ್ವಿ. ಸೊ ಲಾಸ್ಟ್ ಕ್ಲಾಸ್ನಲ್ಲಿ ನಾನು ನಿಮ್ಗೆ ಹೇಳಿದೆ, ನೆಟ್ವರ್ಕಿಂಗಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿ ಎರಡು ಕಾನ್ಸೆಪ್ಟ್ ಬರುತ್ತೆ: ಇಂಟರ್ಫೇಸಸ್, ಲೇಯರ್ಸ್ ಮತ್ತು ಪ್ರೋಟೋಕಾಲ್ಸ್. ಸೊ ಈ ಲೇಯರ್ಸ್ ಅಥವಾ ಇಂಟರ್ಫೇಸಸ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಮುಂಚೆ ಫಸ್ಟ್ ನೆಟ್ವರ್ಕಿಂಗ್ ಅಂದರೆ ಏನಾಗುತ್ತೆ, ಸೊ ಇಂಟರ್ನಲ್ಲಿ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಒಂದು ಸಿಂಪಲ್ ಅನಾಲಜಿ ತಗೊಳ್ಳೋಣ. ಫಸ್ಟು ಒಂದು ವಿಂಡ್ ಟರ್ಬೈನ್. ಸೊ ವಿಂಡ್ ಟರ್ಬೈನ್ ಎಲ್ಲರೂ ನೋಡಿದಿರಲ್ಲ. ಸೊ ವಿಂಡ್ ಟರ್ಬೈನಲ್ಲಿ ವಿಂಡ್ ಟರ್ಬೈನ್ನ ಚಿತ್ರದುರ್ಗದಲ್ಲಿ, ಯಾಕಂದ್ರೆ ಅಲ್ಲಿ ಸಾಕಷ್ಟು ಗಾಳಿ ಜಾಸ್ತಿ ಇರೋದ್ರಿಂದ ಚಿತ್ರದುರ್ಗದಲ್ಲಿ ನೀವು ಹೋದ್ರೆ ನೀವು ಆಕ್ಚುಲಿ ನೋಡ್ಬೋದು ಸಾಕಷ್ಟು ವಿಂಡ್ ಟರ್ಬೈನ್ಸ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಈಗ ಚಿತ್ರದುರ್ಗಕ್ಕೆ ನಾವು ವಿಂಡ್ ಟರ್ಬೈನ್ನ ಇನ್ಸ್ಟಾಲ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಸೊ ಆ ಟೈಮಲ್ಲಿ ಈ ವಿಂಡ್ ಟರ್ಬೈನ್ನ ಅಲ್ಲಿ ತೊಗೊಂಡೋಗಿ ಇನ್ಸ್ಟಾಲ್ ಮಾಡಬೇಕು ಅಂತಂದ್ರೆ ಹೋಲ್ ಟರ್ಬೈನನ್ನು ಯಾರು ಕೂಡ ತೊಗೊಂಡೋಗಿ ಅಲ್ಲಿ ಇನ್ಸ್ಟಾಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನೀವು ನೋಡಿದ್ರೆ ವಿಂಡ್ ಟರ್ಬೈನಲ್ಲಿ ಏನೇನಿರುತ್ತೆ, ಹೀಗೆ ಫಸ್ಟ್ ಒಂದು ಹೀಗೆ ಇದು ಒಂದು ಬೇಸ್ ಅಂತ ಇಟ್ಕೊಳ್ಳೋಣ. ಬೇಸಿಗೆ ಆಲ್ರೆಡಿ ಅಲ್ಲಿ ಸಿಮೆಂಟಿಂಗ್ ಎಲ್ಲ ಮಾಡಿ, ಕಾಂಕ್ರೀಟಿಂಗ್ ಮಾಡಿ, ಅದಕ್ಕೆ ಏನು ಬೇಕೋ ಇಲ್ಲಿ ಐಬೋಲ್ಟ್ಸು, ಇದು ಬೇಸಲ್ಲಿ ಇದನ್ನೆಲ್ಲ ರೆಡಿ ಮಾಡಿಟ್ಟಿರ್ತಾರೆ ಅಂತ ಇಟ್ಕೊಳ್ಳೋಣ. ಸೊ ಈಗ ಇದು ಒಂದು ವಿಂಡ್ ಟರ್ಬೈನ್. ಸೊ ಈ ವಿಂಡ್ ಟರ್ಬೈನಲ್ಲಿ ಇಲ್ಲಿ ಮೇಲೆ ಹೀಗೆ ಒಂದು ಬಾಕ್ಸ್ ಇರುತ್ತೆ, ಇಲ್ಲಿ ಮುಖಾಂತರ ಇಲ್ಲಿ ಇಲ್ಲಿ 3 ಬ್ಲೇಡ್ ಇರುತ್ತೆ ಅಂತ ಇಟ್ಕೊಳ್ಳೋಣ ಹೀಗೆ. ಸೊ ಇಲ್ಲಿ ಟರ್ಬೈನ್ ಬರುತ್ತೆ, ಇಲ್ಲಿ ಜನರೇಟರ್ ಬರುತ್ತೆ. ದೆನ್ ಇಲ್ಲಿಂದ ಅಗೇನ್ ಇದ್ರೊಳಗಡೆಯಿಂದ ಹೀಗೆ ಡಕ್ಟ್ ಮುಖಾಂತರ ಕೇಬಲ್ ಬರುತ್ತೆ. ಕೇಬಲ್ ಬಂದು ಇದು ಹೋಗಿ ಎಲ್ಲೋ ಒಂದು ಕಡೆ ಟರ್ಮಿನೇಟ್ ಆಗುತ್ತೆ ಅಂತ ಇಟ್ಕೊಳ್ಳೋಣ ನಮ್ಮ ಟ್ರಾನ್ಸ್ಮಿಷನ್ ಲೈನ್ಗೆ. ಸೊ ಈಗ ಈ ಕೇಬಲ್ ಎಲ್ಲ ರೆಡಿ ಇಟ್ಕೊಂಡಿದ್ದಾರೆ. ಈ ಒಂದು ಬೇಸ್ ಸಿಮೆಂಟ್ ಕಾಂಕ್ರೀಟಿಂಗ್ ಎಲ್ಲ ಆಗಿದೆ. ಈಗ ಈ ಟರ್ಬೈನ್ ಅನ್ನ ಅದರ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಿಂದ ಇಲ್ಲಿಗೆ ತರಬೇಕು ಅಂತ ತಿಳ್ಕೊಳ್ಳೋಣ. ಸೊ ಇದನ್ನ ಹೆಂಗ್ ತರ್ಬೋದು? ಸೊ ಇದನ್ನ ಅಟ್ ಎ ಟೈಮ್ ಫುಲ್ ಒಂದು ಟರ್ಬೈನ್ ತಗೊಂಡ್ಬಂದು ಇಲ್ಲಿ ಹೋಗಿ ಇಲ್ಲಿ ಇನ್ಸ್ಟಾಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ತುಂಬಾ ದೊಡ್ಡ ಲೆಂತ್ ಇರುತ್ತೆ. ಸೊ ಇಷ್ಟು ಲೆಂತಿ ಮತ್ತು ಇಷ್ಟು ಹೆವಿ ಎಕ್ವಿಪ್ಮೆಂಟ್ನ ಒಟ್ಟಿಗೆ ತೊಗೊಂಬರೋಕ್ಕಾಗೋದಿಲ್ಲ. ಅದಕ್ಕೆ ಏನು ಮಾಡ್ತಾರೆ, ಈ ವಿಂಡ್ ಟರ್ಬೈನ್ ಬೇಸ್ ಏನಿರುತ್ತಲ್ಲ, ಇದು ಮಲ್ಟಿಪಲ್ ಆಬ್ಜೆಕ್ಟ್ಸ್ ಆಗಿ ಸ್ಪ್ಲಿಟ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇದೊಂದು 4 ಆಬ್ಜೆಕ್ಟ್ ಆಗಿ ಹೀಗೆ ಸ್ಪ್ಲಿಟ್ ಆಗಿರುತ್ತೆ. ಇದು ABCD ಅಂತ ಕರೆಯೋಣ. ಹಾಗೆ ಇದು ಬ್ಲೇಡ್ಸ್ ಎಲ್ಲ ಒಂದೊಂದೊಂದು ಆಬ್ಜೆಕ್ಟ್ ಆಗಿ ಇದಾಗಿರುತ್ತೆ. ಸೊ ಇದು EFG ಅಂತ ಕರೆಯೋಣ. ಟರ್ಬೈನ್ ಒಂದು H ಅಂತ ಕರೆಯೋಣ. ಇದು ಜನರೇಟರ್ I ಅಂತ ಕರೆಯೋಣ. ಸೊ ಇಷ್ಟು ಆಬ್ಜೆಕ್ಟ್ಸ್ ಆಗಿ ಇದನ್ನ ಡಿವೈಡ್ ಮಾಡಿರ್ತಾರೆ. ದೆನ್ ಇದನ್ನೆಲ್ಲ ಇಂಟರ್ ಕನೆಕ್ಟ್ ಮಾಡೋದಕ್ಕೆ ಬೇಕಾಗಿರುವಂಥ ಸಲಕರಣೆಗಳು ಅದೆಲ್ಲನೂ ಕೂಡ ಒಂದು ಕಡೆ ಇದೆ ಅಂತ ಇಟ್ಕೊಳ್ಳೋಣ. ಅಂದರೆ ಬೋಲ್ಟ್ಸ್ ಇರ್ಬೋದು, ನಟ್ಸ್ ಇರ್ಬೋದು, ಗ್ಯಾಸ್ಕೆಟ್ಸ್ ಇರ್ಬೋದು, ಮತ್ತು ಇದಕ್ಕೆ ಬೇಕಾಗಿರುವಂಥ ಒಂದು ಕ್ಲಾಂಪಿಂಗ್ಸ್ ಇರ್ಬೋದು. ಸೊ ಇದೆಲ್ಲನೂ ಕೂಡ ಒಂದು ಕಡೆ ಸಪ್ರೇಟ್ ಆಗಿ ಇಟ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಸೊ ಈಗ ವಿಂಡ್ ಟರ್ಬೈನು ಇದನ್ನ ಒಂದು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಒಂದು ಕಂಪನಿ ಎಲ್ಲೋ ಒಂದು ಕಡೆ ಮುಂಬೈಯಲ್ಲಿದೆ ಅಂತ ಇಟ್ಕೊಳ್ಳೋಣ. ಸೊ ಈಗ ಮುಂಬೈಯಿಂದ ಚಿತ್ರದುರ್ಗಗೆ ತೊಗೊಂಬರ್ಬೇಕು. ಸೊ ಇದನ್ನ ಹೆಂಗೆ ತೊಗೊಂಬರೋದು? ಸೊ ಈಗ ಮುಂಬೈಯಿಂದ ಚಿತ್ರದುರ್ಗಕ್ಕೆ ತರಬೇಕು ಅಂತಂದರೆ, ಈಗ ನಾನು ಆಗಲೇ ಹೇಳ್ದಂಗೆ ಇದನ್ನೆಲ್ಲನೂ 1 2 3 4 5 6 7 8 9 10 ಬಾಕ್ಸ್ ಅಂತ ಇಟ್ಕೊಳ್ಳೋಣ. ಸೊ 9 ಬಾಕ್ಸಸ್ ಆಫ್ ಎಕ್ವಿಪ್ಮೆಂಟ್ಸ್. ಒಂದು ಬಾಕ್ಸು ಇದ್ರದ್ದು ಇಂಟರ್ ಕನೆಕ್ಟಿಂಗ್ ಬೋಲ್ಟ್ಸು ಇದು ಎಲ್ಲ ಇದೆ ಅಂತ ಇಟ್ಕೊಳ್ಳೋಣ. ಸೊ ಈ 10 ಬಾಕ್ಸನ್ನ ಈ ಪಾರ್ಟ್ ಮುಂಬೈಯಿಂದ ಚಿತ್ರದುರ್ಗಗೆ ತೊಗೊಂಬರ್ಬೇಕು. ಸೊ ಈಗ 10 ಬಾಕ್ಸ್ನ ತರಬೇಕು ಅಂತಂದರೆ ಏನು ದಾರಿ? ಸೊ ಮುಂಬೈಯಿಂದ ನಿಮಗೆ ಚಿತ್ರದುರ್ಗಕ್ಕೆ ಬರೋದಕ್ಕೆ ಇರೋವಂಥ ರೂಟು ಒಂದು ರೋಡ್ವೇಸು, ಇನ್ನೊಂದು ರೈಲ್ವೇಸು, ಇನ್ನೊಂದು ನಿಮಗೆ ಏರ್ವೇಸ್, ಇನ್ನೊಂದು ವಾಟರ್ವೇಸ್. ಸೊ ಈ 4 ವೇನ ನೀವು ಬರ್ಬೋದು. ಸೊ ಹೇಗೆ ಬರ್ತೀರಾ? ರೋಡ್ವೇಸ್ ಅಂದರೆ ಮುಂಬೈಯಿಂದ ಚಿತ್ರದುರ್ಗಕ್ಕೆ ನಿಮಗೆ ರೋಡ್ ಇದೆ. ಸೊ ಹುಬ್ಳಿ ಬಂದು ಹುಬ್ಳಿಯಿಂದ ನೀವು ಬ್ಯಾಂಗ್ಳೂರು ರೋಡಲ್ಲಿ ಬಂದರೆ ನೀವು ಚಿತ್ರದುರ್ಗನ ತಲುಪಬಹುದು. ಓಕೆ. ಸೊ ನೆಕ್ಸ್ಟ್ ರೈಲ್ವೇಸ್. ಸೊ ರೈಲ್ವೇಸಲ್ಲಿ ಬರಬೇಕು ಅಂತಂದರೆ ಡೈರೆಕ್ಟ್ ಚಿತ್ರದುರ್ಗಕ್ಕೆ ಬರೋಕ್ಕಾಗೋದಿಲ್ಲ. ಸೊ ನಿಯರ್ ಬೈ ಹುಬ್ಳಿ ಅಥವಾ ಎಲ್ಲಿಗಾರು ಬಂದು ಅಲ್ಲಿಂದ ಅಗೇನ್ ನೀವು ರೋಡ್ವೇಸ್ ಮುಖಾಂತರ ನೀವು ತಗೋಬೇಕು. ಸೊ ಇಲ್ಲ ಅಂತಂದ್ರೆ ಏನು, ಏರ್ವೇಸಲ್ಲಿ ಬರಬೇಕು ಅಂತಂದ್ರೆ ಮುಂಬೈಯಿಂದ ಬ್ಯಾಂಗ್ಳೂರ್ಗೆ, ನಿಮಗೆ ಬ್ಯಾಂಗ್ಳೂರ್ ಏರ್ಪೋರ್ಟ್ಗೆ ದೇರ್ ಇಸ್ ಏರ್ವೇ.
ಸೊ ಅಲ್ಲಿಂದ ಫ್ಲೈಟಿಂದ ಬಂದು ಅಗೈನ್ ಇಲ್ಲಿಂದ ಯು ಹ್ಯಾವ್ ಟು ಗೋ ಥ್ರೂ ಎ ರೋಡ್ ವೇ. ಸೊ ವಾಟರ್ ವೇ ಆದರೆ ಅಗೈನ್ ಮ್ಯಾಂಗ್ಳೂರಿಗೆ ಬಂದು ಮ್ಯಾಂಗ್ಳೂರಿಂದ ಅಗೈನ್ ಚಿತ್ರದುರ್ಗಗೆ ಥ್ರೂ ರೋಡ್ ವೇ ಹೋಗಬೇಕು. ಸೊ ಸಾಕಷ್ಟು ಡಿಫ್ರೆಂಟ್ ರೌಟ್ಸ್ ಇದೆ. ಸೊ ಮುಂಬೈಯಿಂದ ಇಲ್ಲಿಗೆ ಬರೋದಕ್ಕೆ ಸಾಕಷ್ಟು ಡಿಫ್ರೆಂಟ್ ರೂಟ್ಸ್ ಇದೆ. ಸೊ ಇದರಲ್ಲಿ ಬೆಸ್ಟ್ ರೂಟ್ ಯಾವುದು ಅನ್ನೋದನ್ನ ಒಂದು ಕಾನ್ಸೆಪ್ಟ್. ನೆಕ್ಸ್ಟ್ ಇದು ಒಂದು ಪಾರ್ಟ್ ಇಟ್ಕೊಡಿ. ದೇರ್ ಆರ್ ವೇರಿಯಸ್ ರೂಟ್ಸ್. ಇದರಲ್ಲಿ ಬೆಸ್ಟ್ ರೂಟ್ ಹೇಗೆ ಬರೋದು ಅಂತ ನೋಡಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ದೇರ್ ಆರ್ ಕನ್ಸ್ಟ್ರೆಂಟ್ಸ್. ಈಗ ಏರ್ವೇಸಲ್ಲಿ ಬರಬೇಕು ಅಂತಂದರೆ ಎಲ್ಲಾನು ನೀವು ಫ್ಲೈಟಲ್ಲಿ ತೊಗೊಂಡೋಗೋಕ್ಕಾಗೋದಿಲ್ಲ. ಯಾಕಂದರೆ ಫ್ಲೈಟ್ನಲ್ಲಿ ಸಾಕಷ್ಟು ಕೆಲವು ರೆಸ್ಟ್ರಿಕ್ಷನ್ಸ್ ಇದ್ದಾವೆ. ಇಂತಿಂಥ ಐಟಮ್ಸ್ನ ತೊಗೊಂಡೋಗ್ಬೋದು, ಇಂತಿಂಥ ಐಟಮ್ಸ್ನ ತೊಗೊಂಡೋಗೋಕ್ಕಾಗಲ್ಲ ಅಂತ. ಸೊ ಆ ಥರ ಇದ್ದಾಗ ಯು ಹ್ಯಾವ್ ಟು ಗೋ ಯೂಸಿಂಗ್ ಡಿಫ್ರೆಂಟ್ ಅದರ್ ವೇಸ್. ಸೊ ರೈಲ್ವೇಸ್ನಲ್ಲಿ ಏನು ಪ್ರಾಬ್ಲಮ್ ಇದೆ, ಏನೋ ಇದ್ರದ್ದು ಒಂದು ಟರ್ಬೈನ್ ಏನು ಬ್ಲೇಡ್ಸ್ ಇದೆಯೋ, ಸೊ ಇದರಲ್ಲಿ ಅವರು ಈ ಒಂದು ಇ ಮತ್ತು ಎಫ್ ಜಿ ಏನಿದೆಯಲ್ಲ ಇದೆಲ್ಲ ಬ್ಲೇಡ್ಸ್ ಎಲ್ಲ ತುಂಬ ದೊಡ್ಡದು. ಇದು ರೈಲ್ವೇಸ್ನಲ್ಲಿ ಬರೋಕ್ಕಾಗೋದಿಲ್ಲ. ಸೊ ಬೇಸಿಕಲಿ ಅಗೈನ್ ದೇ ಹ್ಯಾವ್ ಟು ಗೋ ಟುವರ್ಡ್ಸ್ ದಿ ರೋಡ್ ವೇಸ್. ಸೊ ರೋಡ್ನಲ್ಲಿ ತೊಗೊಂಡ್ಬರ್ಬೇಕು. ಸೊ ಈ ಥರ ಎಲ್ಲ ಕಂಡೀಷನ್ಸ್ ಇದ್ದಾಗ ನಮಗೆ ಈ ಒಂದು ಕನ್ಸ್ಟ್ರೈಂಟ್ಸ್ನ ನೋಡಬೇಕಾಗತ್ತೆ. ಡೆಲಿವರಿ ಕನ್ಸ್ಟ್ರೈಂಟ್ಸ್. ಸೊ ಎಷ್ಟನ್ನು ತೊಗೊಂಡೋಗ್ಬೋದು, ಹೇಗೆ ತೊಗೊಂಡೋಗ್ಬೋದು. ಆ್ಯಂಡ್ ದೆನ್ ಇದನ್ನು ಒಟ್ಟಿಗೆ ಫುಲ್ಲು ತೊಗೊಂಡೋಗೋಕ್ಕಾಗೋದಿಲ್ಲ. ಅಂದರೆ ಒಂದೇ ಒಂದು ರೋಡ್ ವೇಸಲ್ಲಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಒಂದು ಲಾರಿ ಇದನ್ನೆಲ್ಲನೂ ಒಟ್ಟಿಗೆ ತೊಗೊಂಡೋಗೋಕ್ಕಾಗೋದಿಲ್ಲ. ಸೊ ಒನ್ ಬೈ ಒನ್ ತೊಗೊಂಡೋಗ್ಬೇಕಾಗತ್ತೆ. ಸೊ ಒನ್ ಬೈ ಒನ್ ಅಂದರೆ ದರ್ ಇಸ್ ಅ ಕನ್ಸ್ಟ್ರೆಂಟ್ ಆಫ್ ಸೈಜ್. ಸೊ ನೆಕ್ಸ್ಟ್ ನಾಲ್ಕನೇದು ಏನಪ್ಪ ಅಂತಂದರೆ, ಸೊ ಇದನ್ನಾಯಿತು ನಾನು ಡಿಫ್ರೆಂಟ್ ಒಂದು ಲಾರೀಸಲ್ಲಿ ಹಾಕಿ ಕಳಿಸ್ತೀನಿ ಅಂತ ಇಟ್ಕೊಳ್ಳೋಣ ಮುಂಬೈಯಿಂದ ಒಂದು ಚಿತ್ರದುರ್ಗಕ್ಕೆ ಥ್ರೂ ರೋಡ್ ವೇಸ್ ಅಥವಾ ಇನ್ನೊಂದು. ಸೊ ದೇರ್ ಮೇ ಬಿ ಎ ಡಿಲೇ. ಸೊ ಫಸ್ಟು ಎ ಬರ್ಬೋದು, ಬಿ ಬರ್ದೇನೆ ಇರ್ಬೋದು, ಸಿ ಬರ್ಬೋದು, ಡಿ ಬರ್ಬೋದು. ಮಧ್ಯದಲ್ಲಿ ಬೇರೆ ಏನಾದ್ರು ಆಕ್ಸಿಡೆಂಟ್ಸ್ ಆಗ್ಬೋದು, ಒಂದು ಐಟಮ್ ಬರ್ದೇನೆ ಇರ್ಬೋದು, ಬಿ ಮಿಸ್ ಆಗಿಬಿಡ್ಬೋದು. ಇಲ್ಲ ಯಾರು ಡೆಲಿವರಿ ಪರ್ಸನ್ ಏನು ಡೆಲಿವರ್ ಮಾಡ್ತಾನೋ ಅವನು ಎಲ್ಲರೂ ಮೊಬೈಲ್ ನೆಟ್ವರ್ಕ್ ಸಿಗದೇನೆ ಸ್ವಿಚ್ ಆಫ್ ಆಗಿ ಅವನು ಒಂದು ಈ ಅವೈಲಬಿಲಿಟಿ ಆಗೋದಕ್ಕೆ ತುಂಬ ಡಿಲೇ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ದರ್ ಮೇ ಬಿ ಟ್ರಾನ್ಸ್ಪೋರ್ಟ್ ಕನ್ಸ್ಟ್ರೆಂಟ್ಸ್. ಸೊ ಈಗ ಮುಂಬೈಯಿಂದ ಚಿತ್ರದುರ್ಗಗೆ ಇವರು ಇದನ್ನೆಲ್ಲಾನು ಕಳಿಸ್ತಾರೆ ಅಂತಂದ್ರೆ, ಸೊ ದೇರ್ ಆರ್ ಡಿಫ್ರೆಂಟ್ ರೋಲ್ಸ್ ಯಾವ ರೀತಿ ಕಳಿಸ್ತಾರೆ ಅಂತ. ಸೊ ಇದನ್ನೆಲ್ಲ ಡೆಲಿವರಿ ಮಾಡೋದಕ್ಕೆ ದೇರ್ ವಿಲ್ ಬಿ ಡೆಲಿವರಿ ಪರ್ಸನ್ಸ್. ಸೊ ಯಾರು ಈಗ ಒಂದು ಇದರಲ್ಲಿ ಹೋಯ್ತು ಅಂತಂದರೆ, ಲಾರಿನಲ್ಲಿ ಹೋಯ್ತು ಅಂತಂದರೆ ಲಾರಿನಲ್ಲಿ ಒಬ್ಬರು ಡೆಲಿವರಿ ಎಕ್ಸಿಕ್ಯೂಟಿವ್ ಇರ್ತಾರೆ. ಸೊ ದರ್ ವಿಲ್ ಬಿ ಒನ್ ಇನ್ಚಾರ್ಜ್, ಡೆಲಿವರಿ ಪರ್ಸನ್ಸ್ ಇರ್ತಾರೆ ಅದಕ್ಕೆ. ದೆನ್ ಈ ಡೆಲಿವರಿ ಪರ್ಸನ್ಸ್ ಎಲ್ಲನೂ ಏನು ಕಳಿಸಿದ್ರು, ಸೊ ಇಲ್ಲಿಂದ ಕನ್ಸೈನ್ಮೆಂಟ್ ಹೋಯ್ತು, ಕಂಪನಿಯಿಂದ ಇಲ್ಲಿಂದ ಬಿಡ್ತು ಅನ್ನೋದಕ್ಕೆ, ಅದನ್ನು ಒಂದು ಚೆಕ್ ಮಾಡೋದಕ್ಕೆ, ಅಂದರೆ ಇಲ್ಲಿಂದ ಬಿಡ್ತು ಅಗೇನ್ ಇಲ್ಲಿಗೆ ಚಿತ್ರದುರ್ಗ ರೀಚ್ ಆಯಿತು ಅಂತ ನೋಡೋದಕ್ಕೆ ದರ್ ವಿಲ್ ಬಿ ಒನ್ ಮ್ಯಾನೇಜರ್. ಸೊ ಡಿಸ್ಪ್ಯಾಚ್ ಮ್ಯಾನೇಜರ್ ಒಬ್ರು ಇರ್ತಾರೆ. ಸೊ ಹಾಗೇನೆ ನೆಕ್ಸ್ಟು ಇಲ್ಲಿಂದ ಡಿಸ್ಪ್ಯಾಚ್ ಯಾವ್ಯಾವ ಟೈಮ್ಗೆ ಆಗಬೇಕು ಅಂತ ಅಂದ್ಬಿಟ್ಟು ಡಿಸ್ಪ್ಯಾಚ್ ಮ್ಯಾನೇಜರ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡೋದಕ್ಕೆ ಇವ್ರ ಮೇಲೆ ಇನ್ನೊಬ್ರು ಇರ್ತಾರೆ. ಸೊ ಹಿ ಈಸ್ ಎ ಕೈಂಡ್ ಆಫ್ ಎ ಬಿಸ್ನೆಸ್ ಒಂದು ಎಕ್ಸಿಕ್ಯೂಟಿವ್ ಅಂತ ಹೇಳ್ಬೋದು. ಸೊ ಬಿಸ್ನೆಸ್ ಎಕ್ಸಿಕ್ಯೂಟಿವ್ ಇದನ್ನೆಲ್ಲನೂ ಕರೆಕ್ಟಾಗಿ ರೀಚ್ ಆಯ್ತಾ, ಸೊ ಇಂತಿಂಥ ಟೈಮ್ಗೆ ಈ ಡಿಸ್ಪ್ಯಾಚ್ ಮ್ಯಾನೇಜರು ಕಳಿಸ್ಬೇಕು ಅನ್ನೋದನ್ನ ಒಂದು ನೋಡೋದಕ್ಕೆ ಹಿ ವಿಲ್ ಬಿ ಎ ಎಕ್ಸಿಕ್ಯೂಟಿವ್ ಆನ್ ದಿ ಅಪ್ಪರ್ ಎಂಡ್. ಸೊ ಅವನು ಇಲ್ಲಿ ಚಿತ್ರದುರ್ಗಗೆ ರೀಚ್ ಆಯ್ತಾ ಅಂತ ಅಂದ್ಬಿಟ್ಟು ಅವನು ಇದು ಮಾಡ್ತಿರ್ತಾನೆ, ಇಂಥ ಡೇಟಿಗೆ ರೀಚ್ ಆಗುತ್ತೆ ಅಂತ ಇವರು ಇಲ್ಲಿರುವಂಥ ಬಿಸ್ನೆಸ್ ಎಕ್ಸಿಕ್ಯೂಟಿವ್ಗಳು ಇರ್ತಾರೆ. ಇಲ್ಲಿರೋ ಡಿಸ್ಪ್ಯಾಚ್ ಮ್ಯಾನೇಜರು ಇಲ್ಲಿಂದ ಹೊರಡ್ತಾ ಯಾವ ಡೆಲಿವರಿ ಪರ್ಸನ್ ಇದನ್ನು ತೊಗೊಂಡು ಹೋಗ್ತಾ ಇದ್ದಾನೆ, ಅವನು ಎಲ್ಲಿದ್ದಾನೆ ಅನ್ನೋದನ್ನ ಚೆಕ್ ಮಾಡೋದಕ್ಕೆ ಒಬ್ಬ ಇರ್ತಾನೆ. ಹಾಗೆ ಡೆಲಿವರಿ ಪರ್ಸನ್ನು ಇಲ್ಲಿಂದ ಅಲ್ಲಿಗೆ ತೊಗೊಂಡು ಹೋಗೋದನ್ನ ಮಾತ್ರ ಅವನಿಗೆ ಒಂದು ವಹಿಸಿರ್ಲಾಗುತ್ತೆ. ಸೊ ಬೇಸಿಕಲಿ ಇದೆಲ್ಲ ಸಿನಾರಿಯೋನ ನೀವು ನೋಡಿದ್ರೆ ದಿಸ್ ಇಸ್ ದ ಸೇಮ್ ಥಿಂಗ್ ವಿಚ್ ಅಪ್ಲೈಸ್ ಇನ್ ನೆಟ್ವರ್ಕಿಂಗ್. ಸೊ ನೆಟ್ವರ್ಕಿಂಗ್ ಅಲ್ಲಿ ಈಗ ಇಲ್ಲಿ ನಾವು ಏನು ವಿಂಡ್ ಟರ್ಬೈನ್ ತಗೊಂಡು ನಾವು ಒಂದು ಎಕ್ಸಾಂಪಲ್ ಆಗಿ ನಾವು ನೋಡೋದು, ಅಲ್ಲಿ ಹೋಗುವಂಥದ್ದು ಏನಪ್ಪ ಅಂದರೆ ಒಂದು ಸೈಡಿಂದ ಇನ್ನೊಂದು ಸೈಡ್ಗೆ ಇಟ್ ವಿಲ್ ಬಿ ದಿ ಡೇಟಾ. ಸೊ ಫಾರ್ ಎಕ್ಸಾಂಪಲ್ ನಾವು ಒಂದು ನೆಟ್ವರ್ಕಿಂಗಲ್ಲಿ ನಾವು ಜಸ್ಟ್ ಇಂಟರ್ನೆಟ್ನ ಯೂಸ್ ಮಾಡ್ತೀವಲ್ಲ, ಅದನ್ನೇ ಫಸ್ಟ್ ಯೋಚನೆ ಮಾಡೋಣ. ನಾವು www.google.com ಅಂತ ಅಂದ್ಬಿಟ್ಟು ಒಂದು ಇಂಟರ್ನೆಟಲ್ಲಿ ಸರ್ಚ್ ಮಾಡ್ತೀವಿ. ಸೊ ಏನಾಗುತ್ತೆ ಬೇಸಿಕಲಿ ನಾವು ನಮಗೆ ಆ್ಯಸ್ ಎ ಯೂಸರ್
ಐ ವಿಲ್ ಓನ್ಲಿ ಬಿ ಕನ್ಸರ್ನ್ಡ್ ವಿತ್ ನನಗೆ google.com ಅಂತ ಕೊಟ್ಟರೆ ಅದರದ್ದು ಇನ್ಫಾರ್ಮೇಷನ್ ಬರಬೇಕು ಅಂತ. ಸೊ google.com ಅಂತ ಇನ್ಫಾರ್ಮೇಷನ್ ಬರಬೇಕು ಅಂತಂದರೆ ಅದು ಎಲ್ಲಿಗೆ ಹೋಗಬೇಕು, ಗೂಗಲ್ದು ಸರ್ವರ್ ಎಲ್ಲಿದೆ, ಸೊ ಅದಕ್ಕೆ ಇಲ್ಲಿಂದ ಅಲ್ಲಿಗೆ ಹೇಗೆ ರಿಕ್ವೆಸ್ಟ್ ಹೋಗಬೇಕು, ಅಲ್ಲಿಂದ ಇಲ್ಲಿಗೆ ಯಾವ ರೀತಿ ಆ ಪೇಜ್ ನಮಗೆ ಕಾಣಿಸ್ಬೇಕು, ಅದಕ್ಕೆ ಯಾವ ರೀತಿ ಡೇಟಾ ಬರಬೇಕು. ಸೊ ಇದೆಲ್ಲನೂ ಆಗುವಂಥ ಒಂದು ಗ್ರೌಂಡ್ ಲೆವೆಲ್ ವರ್ಕ್ಸ್ ಏನಿದೆಯಲ್ಲ ಇದೆಲ್ಲನೂ ಕೂಡ ನೆಟ್ವರ್ಕಿಂಗಲ್ಲಿ ಆಗುತ್ತೆ. ಸೊ ಇಲ್ಲಿರೋಂಥ ಚಿತ್ರದುರ್ಗದಲ್ಲಿರೋಂಥ ಒಬ್ಬ ಯೂಸರು ಅವನಿಗೆ ಈ ಟರ್ಬೈನ್ ಜನರೇಟರ್ದು ಎಲ್ಲ ಪಾರ್ಟ್ಸ್ ಇಲ್ಲಿಗೆ ಬರಬೇಕು, ಇಲ್ಲಿ ಇನ್ಸ್ಟಾಲ್ ಆಗಬೇಕು ಇಲ್ಲಿ. ಸೊ ಇಲ್ಲಿ ಇನ್ಸ್ಟಾಲ್ ಆಗಬೇಕು ಅಂತಂದರೆ ಹಿ ಇಸ್ ದಿ ಓನರ್ ಅಂತ ಇಟ್ಕೊಳ್ಳೋಣ. ಓನರ್ ಜಸ್ಟ್ ಹಿ ವಿಲ್ ಸ್ಪೀಕ್ ಟು ಒನ್ ಇನ್ಸ್ಟಾಲೇಷನ್ ಪರ್ಸನಲ್. ಯಾವಾಗ ಬರುತ್ತೆ, ಯಾವಾಗ ಇನ್ಸ್ಟಾಲ್ ಮಾಡ್ತೀರಾ ಅಷ್ಟೇ ಅವ್ರು ಕೇಳೋದು. ಸೊ ಈ ಇನ್ಸ್ಟಾಲೇಷನ್ ಪರ್ಸನಲ್ಗೆ ಏನು ಗೊತ್ತಿರುತ್ತೆ, ಇದೆಲ್ಲನೂ ಬರಬೇಕು, ಇಲ್ಲಿ ಬಂದರೆ ನಾವಿಲ್ಲಿ ಇನ್ಸ್ಟಾಲ್ ಮಾಡ್ಬೋದು, ಹೆಂಗೆ ಇನ್ಸ್ಟಾಲ್ ಮಾಡಬೇಕು ಅಂತಂದ್ಬಿಟ್ಟು ಅವ್ನಿಗೆಲ್ಲನೂ ಜನ ಗೊತ್ತಿರುತ್ತೆ. ಸೊ ಅವನೇನು ಮಾಡಿರ್ತಾನೆ, ಒಬ್ಬ ಡೆಲಿವರಿ ಎಕ್ಸಿಕ್ಯೂಟಿವ್ಗೆ ಮಾತಾಡಿರ್ತಾನೆ, ಯಾವಾಗ ಬರುತ್ತೆ ಇದು ಬಂದ ತಕ್ಷಣ ವಿ ಕ್ಯಾನ್ ಸ್ಟಾರ್ಟ್ ದಿ ವರ್ಕ್ ಅಂತ. ಈ ಡೆಲಿವರಿ ಎಕ್ಸಿಕ್ಯೂಟಿವ್ಗೆ ಏನು ಗೊತ್ತಿರುತ್ತೆ, ಹಿ ವಿಲ್ ಬಿ ಸ್ಪೀಕಿಂಗ್ ಟು ದಿಸ್ ಡಿಸ್ಪ್ಯಾಚ್ ಮ್ಯಾನೇಜರ್ ಆ್ಯಂಡ್ ದಿ ಡೆಲಿವರಿ ಪರ್ಸನ್ಸ್ ಟು ನೋ ಎಲ್ಲಿಂದ ಬರ್ತಾ ಇದೆ ಡೇಟಾ, ಎಲ್ಲಿಂದ ಬರ್ತಾ ಇದೆ ಈ ಒಂದು ಎಕ್ವಿಪ್ಮೆಂಟ್ಸು ಅನ್ನೋದನ್ನ ಈ ಡೆಲಿವರಿ ಎಕ್ಸಿಕ್ಯೂಟಿವ್ ಈ ಕಡೆ ಮುಂಬೈನಲ್ಲಿರುವಂಥ ಒಂದು ಡೆಲಿವರಿ ಎಕ್ಸಿಕ್ಯೂಟಿವ್ಗೆ ಮಾತಾಡಿರ್ತಾರೆ. ಸೊ ಆಸ್ ಎ ಓನರ್ ಅವನಿಗೆ ಇವೆಲ್ಲ ಗೊತ್ತಿರೋದಿಲ್ಲ, ಇದನ್ನ ಇನ್ಸ್ಟಾಲೇಷನ್ ಹೆಂಗೆ ಮಾಡೋದು ಏನು ಇವೆಲ್ಲದ್ರ ಬಗ್ಗೆ ಇವನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಟ್ ಇಲ್ಲಿ ನೀವು ನೋಡಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು ವರ್ಕ್ ಇರುತ್ತೆ ವೇರಿಯಸ್ ಲೆವೆಲ್ಸ್ ಅಲ್ಲಿ. ಇನ್ಸ್ಟಾಲೇಷನ್ ಎಕ್ಸಿಕ್ಯೂಟಿವ್ ಡೆಲಿವರಿ ಎಕ್ಸಿಕ್ಯೂಟಿವ್ ಮಾತಾಡ್ತಾ ಇರ್ತಾನೆ, ಡೆಲಿವರಿ ಎಕ್ಸಿಕ್ಯೂಟಿವ್ ಇಲ್ಲಿ ಡಿಸ್ಪ್ಯಾಚ್ ಮ್ಯಾನೇಜರ್ಗೆ ಮಾತಾಡ್ತಾ ಇರ್ತಾನೆ, ಡಿಸ್ಪ್ಯಾಚ್ ಮ್ಯಾನೇಜರ್ ಡೆಲಿವರಿ ಪರ್ಸನ್ಗೆ ಮಾತಾಡ್ತಾ ಇರ್ತಾನೆ. ಸೊ ಈಚ್ ಅಂಡ್ ಎವ್ರಿ ಇಂಡಿವಿಜುವಲ್ ಪರ್ಸನ್ ಹ್ಯಾಸ್ ಹಿಸ್ ಓನ್ ರೆಸ್ಪಾನ್ಸಿಬಿಲಿಟಿ. ಸೊ ನೀವು ಯಾವಾಗ google.com ಅಂತ ನೀವು ಸರ್ಚ್ ಮಾಡ್ತೀರಾ, ಯು ಆರ್ ಲೈಕ್ ಎನ್ ಓನರ್. ಸೊ ನೀವು ಸರ್ಚ್ ಮಾಡ್ತಾ ಇದ್ದೀರಾ, ನಿಮ್ಮ google.com ಆಕ್ಚುಯಲ್ ಡೇಟಾ ಏನಿದೆಯಲ್ಲ ಅದು ಇಲ್ಲಿ ಸರ್ವರ್, ಅಂದರೆ ಈಗ ಮುಂಬೈನಲ್ಲಿ ಏನಿದೆಯಲ್ಲ ಆ ಥರ ಇವರು ಮ್ಯಾನುಫ್ಯಾಕ್ಚರಿಂಗ್ ಇದೆಯಲ್ಲ ಇವ್ರ ಹತ್ರ ಇದೆ ಇನ್ಫಾರ್ಮೇಷನ್. google.com ಅನ್ನೋದು ಗೂಗಲ್ ಸರ್ವರ್ ಅಲ್ಲಿದೆ. ಸೊ ಈ ಸರ್ವರಿಂದ ನೀವು ಇಲ್ಲಿ ಸರ್ಚ್ ಮಾಡಿದ ತಕ್ಷಣನೇ ಸೊ ಹೇಗೆ ಬರಬೇಕು ಅನ್ನೋದನ್ನ ನೋಡ್ಕೊಳ್ಳೋದು, ಇವೆಲ್ಲ ಡಿಫ್ರೆಂಟ್ ನೆಟ್ವರ್ಕಿಂಗ್ ಲೇಯರ್ಸ್ ನಲ್ಲಿ ಇವೆಲ್ಲ ವರ್ಕ್ ಆಗುತ್ತೆ. ಸೊ ಬೇಸಿಕಲಿ ನಾವಿಲ್ಲಿ ಡಿಫ್ರೆಂಟ್ ಒಂದು ರೋಲ್ಸ್ನ ಕೊಟ್ಟಿದ್ದೀವಿ ನಾವು, ಡೆಲಿವರಿ ಪರ್ಸನ್ನು, ಅದ್ರ ಮೇಲೆ ಒಂದು ಡಿಸ್ಪ್ಯಾಚ್ ಮ್ಯಾನೇಜರ್, ಬಿಸ್ನೆಸ್ ಎಕ್ಸಿಕ್ಯೂಟಿವ್ ಅಂತ, ಹಾಗೆ ಇಲ್ಲಿ ಡೆಲಿವರಿ ಎಕ್ಸಿಕ್ಯೂಟಿವ್, ಇನ್ಸ್ಟಾಲೇಷನ್ ಪರ್ಸನ್ ಅಂತ ನಾವೇನು ಕೊಟ್ಟಿದ್ದೀವಿ. ಸೊ ಇದೆಲ್ಲಾನು ಕೂಡ ಡಿಫ್ರೆಂಟ್ ನೆಟ್ವರ್ಕಿಂಗ್ ಲೇಯರ್ಸ್. ಸೊ ಈಚ್ ನೆಟ್ವರ್ಕಿಂಗ್ ಲೇಯರ್ ಹ್ಯಾಸ್ ಇಟ್ಸ್ ಓನ್ ರೆಸ್ಪಾನ್ಸಿಬಿಲಿಟಿ. ಸೊ ಆಸ್ ಎ ಓನರ್ ನೀವೇನೋ ಒಂದು ಸರ್ಚ್ ಅನ್ನ ಕೇಳ್ತೀರಾ ನೀವು, ಸೊ ನೀವು ಏನು ನಡೆಯುತ್ತೆ ಅದ್ರದ್ದು ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೇನಾಗುತ್ತೆ ಅನ್ನೋದನ್ನ ನೀವು ತಿಳ್ಕೊಳ್ಳೋದಿಲ್ಲ. ಬಟ್ ಈ ನೆಟ್ವರ್ಕಿಂಗ್ ಲೇಯರ್ಸ್ ಆ ಕೆಲಸನ ಮಾಡುತ್ತೆ ನಿಮಗೋಸ್ಕರ. ಸೊ ದೇ ವಿಲ್ ವರ್ಕ್. ಈ ಒಂದು ಇನ್ಸ್ಟಾಲೇಷನ್ ಮತ್ತು ಡೆಲಿವರಿ ಪರ್ಸನ್ ಜಾಗದಲ್ಲಿ ಡಿಫ್ರೆಂಟ್ ನೆಟ್ವರ್ಕಿಂಗ್ ಲೇಯರ್ಸ್ ಇರುತ್ತೆ. ಸೊ ಆಯಾ ಲೇಯರು ಇನ್ನೊಂದು ಲೇಯರ್ಗೆ ಮಾತಾಡುತ್ತೆ. ನೀವು ಇನ್ನೊಂದಿನ ನೋಡ್ಬೋದು ಇಲ್ಲಿ, ಡೆಲಿವರಿ ಪರ್ಸನ್ ಏನಿದಾನಲ್ಲ ಅವನಿಗೆ ಇಂಟ್ರೆಸ್ಟ್ ಆಗಿರೋ ವರ್ಕ್ ಏನಪ್ಪಾ ಅಂದ್ರೆ ಇಲ್ಲಿಂದ ಏನೇನು ಕಳಿಸ್ತೀವೋ ಅದನ್ನು ತಗೊಂಡೋಗಿ ಇಲ್ಲಿಗೆ ಕೊಡಬೇಕು ಅಂತ. ಹಿ ಈಸ್ ನಾಟ್ ಕನ್ಸರ್ನ್ಡ್ ವಿತ್ ದಿ ಇನ್ಸ್ಟಾಲೇಷನ್. ಅವನ ಕೆಲಸ ಏನೋ ಇಲ್ಲಿಂದ ಅಲ್ಲಿಗೆ ಕೊಡಬೇಕು ಅಷ್ಟೇ. ಸೊ ಅವನು ಮೇಲಿರೋನು ಡಿಸ್ಪ್ಯಾಚ್ ಮ್ಯಾನೇಜರ್ ಒಬ್ಬಂದು ಏನು ಕೆಲಸ ಅಂದ್ರೆ he will be speaking to this delivery person as well as the business executive. So business executive ಇಂದ ಅವನು ಒಂದು ಕಮಾಂಡ್ ಅನ್ನು ತಗೋತಾನೆ, ಡಿಸ್ಪ್ಯಾಚ್ ಮ್ಯಾನೇಜರ್ ಹೋಗಿ ಡೆಲಿವರಿ ಪರ್ಸನ್ಸ್ಗೆ ಆ ಕಮಾಂಡ್ ಅನ್ನ ಕೊಡ್ತಾನೆ. ಸೊ ನೋಡಪ್ಪ, ನೀ 10ನೇ ತಾರೀಕು ನೀನು ಡೆಲಿವರಿ ಪರ್ಸನ್ ಎ ನೀನು ಇಲ್ಲಿಂದ ಎ ಒಂದು ಎಕ್ವಿಪ್ಮೆಂಟ್ ನ ತಗೊಂಡು ಯು ಶುಡ್ ಗೋ ಟು ಚಿತ್ರದುರ್ಗ. ನೀನು ನೆಕ್ಸ್ಟ್ ಡೇ ಬಿ ತಗೊಂಡು ಯು ಹ್ಯಾವ್ ಟು ಗೋ ಥ್ರೂ ರೈಲ್ವೇಸ್ ಟು ಚಿತ್ರದುರ್ಗ ಅಂತ ಅಂದ್ಬಿಟ್ಟು he will be taking the command from this person and he will be informing this person to execute the work. ಸೊ ಈ ಒಂದು ಏನು ಎಕ್ಸಿಕ್ಯೂಷನ್ ಆಗುತ್ತಲ್ಲ, ಈ ಡೇಟಾ ಇಂಟರ್ಚೇಂಜ್ ಆಗುತ್ತಲ್ಲ, ದಿಸ್ ಇಸ್ ಕಾಲ್ಡ್ ದಿ ಇಂಟರ್ಫೇಸ್. ಸೊ ಇದೆಲ್ಲನೂ ಕೂಡ ಇವರೆಲ್ಲ ಲೇಯರ್ಸ್. ಸೊ ನೆಟ್ವರ್ಕಿಂಗ್ ಅಲ್ಲಿ ಇವರೆಲ್ಲರೂ ಲೇಯರ್ಸು, ಇವರಿಬ್ಬರ ಮಧ್ಯೆ ಏನು ಕಮ್ಯುನಿಕೇಶನ್ ಆಗುತ್ತೋ ಇಟ್ ಈಸ್ ದಿ ಇಂಟರ್ಫೇಸ್. ಸೊ ಇಲ್ಲಿರೋಂಥ ಒಂದು ಇನ್ಸ್ಟಾಲೇಷನ್, ಓನರ್ ಇಂದ ಇನ್ಸ್ಟಾಲೇಷನ್ ಡೆಲಿವರಿ ಪರ್ಸನ್ಗೆ ಏನು ಇದಾಗುತ್ತೋ ಇವರೆಲ್ಲರೂ ಡಿಫ್ರೆಂಟ್ ಲೇಯರ್ಸ್. ಸೊ ಇವ್ರ ಮಧ್ಯ ಕಮ್ಯುನಿಕೇಟ್ ಆಗೋದು, ದೀಸ್ ಆರ್ ದಿ ಇಂಟರ್ಫೇಸಸ್ ಬಿಟ್ವೀನ್ ದೇರ್ ಲೇಯರ್ಸ್. ಈಗ ಇಲ್ಲಿರುವಂಥ ಡೆಲಿವರಿ ಎಕ್ಸಿಕ್ಯೂಟಿವ್ ಇಲ್ಲಿರುವಂಥ ಡಿಸ್ಪ್ಯಾಚ್ ಮ್ಯಾನೇಜರ್ಗೆ ಮಾತಾಡ್ತಾರೆ. ಸೊ ಇವನಿಗೆ ಕೇಳ್ತಾನೆ, ಎಷ್ಟನೇ ತಾರೀಕು ಹೊರಟಿರೋದು, ನಿಮ್ಮ ಡೆಲಿವರಿ ಪರ್ಸನ್ ಎಲ್ಲಿದ್ದಾನೆ, ಇನ್ನು ಇಲ್ಲಿಗೆ ರೀಚ್ ಆಗಿಲ್ಲ, ಅಥವಾ ಒಂದು ಐಟಮ್ ಇಲ್ಲಿ ಬಂದಿರೋದು ನನಗೆ ಪ್ರಾಬ್ಲಮ್ ಆಗಿದೆ, ಹೊಸದನ್ನ ಕಳಿಸ್ಕೊಡಿ ಅಂತ ಅಂದ್ಬಿಟ್ಟು ಇವನಿಗೆ ಮಾತಾಡ್ತಾನೆ.
ಸೊ ಈ ಒಂದು ಕಮ್ಯುನಿಕೇಶನ್ ಇದೆಯಲ್ಲ, ಇಲ್ಲಿಂದ ಇಲ್ಲಿಗೆ ಕಮ್ಯುನಿಕೇಟ್ ಆಗತ್ತಲ್ಲ, ದಿಸ್ ಕಮ್ಯುನಿಕೇಶನ್ ಬಿಟ್ವೀನ್ ಟೂ ಡಿಫರೆಂಟ್, ಅಂದರೆ ಈ ಕಡೆ ಇದನ್ನ ಸರ್ವರ್ ಅಂತ ಕರಿಬೋದು, ಇದನ್ನ ಕ್ಲೈಂಟ್ ಅಂತ ಕರಿಬೋದು, ಅದು ನಿಮ್ಮ ಸಿಸ್ಟಮ್. ಸೊ ಒಂದು ಸಿಸ್ಟಮ್ ಇಂದ ಇನ್ನೊಂದು ಸಿಸ್ಟಮ್ಗೆ ಡಿಫ್ರೆಂಟ್ ಲೇಯರ್ಸ್ ಮಧ್ಯೆ ಕಮ್ಯುನಿಕೇಟ್ ಆಗತ್ತಲ್ಲ, ಈ ಕಮ್ಯುನಿಕೇಶನ್ಗೆ ಯೂಸ್ ಮಾಡೋ ಅಂತ ಒಂದು ಚಾನಲ್ನ ಅಥವಾ ಪ್ರೊಸೀಜರ್, ಆ ಒಂದು ವೇನ ನೀವು ಪ್ರೋಟೋಕಾಲ್ ಅಂತ ಕರಿತೀವಿ. ಸೊ ಪ್ರೋಟೋಕಾಲ್ ಇಸ್ ನಥಿಂಗ್ ಬಟ್ ದಿ ಲ್ಯಾಂಗ್ವೇಜ್, ಎ ಕೈಂಡ್ ಆಫ್ ಎ ಲ್ಯಾಂಗ್ವೇಜ್ ವೇರ್ ಟೂ ಡಿಫರೆಂಟ್ ಒಂದು ಸಿಸ್ಟಮ್ಸ್ ಕಮ್ಯುನಿಕೇಟ್ ಮಾಡುತ್ತೆ. ಸೊ ಇಲ್ಲಿರೋಂಥ ಇಲ್ಲೂ ಲೇಯರ್ಸ್ ಇದೆ, ಬಟ್ ಇದೇ ಒಂದು ಬೇರೆ ಸಿಸ್ಟಮು, ಇದೇ ಬೇರೆ ಸಿಸ್ಟಮು. ಇಲ್ಲಿಂದ ಇಲ್ಲಿಗೆ ಕಮ್ಯುನಿಕೇಟ್ ಮಾಡಬೇಕು ಅಂದರೆ ಆ ಲೇಯರ್ಸು, ದೆನ್ ದೇ ಯೂಸ್ ದಿ ಪ್ರೋಟೋಕಾಲ್ ಫಾರ್ ಕಮ್ಯುನಿಕೇಶನ್. ಸೊ ಈಗ ಇದು ಲೇಯರ್ಸ್ ಅಂಡ್ ಪ್ರೋಟೋಕಾಲ್ಸ್ ಒಂದು ಸ್ಮಾಲ್ ಅನಾಲಜಿ ಹೇಗೆ ವರ್ಕ್ ಆಗುತ್ತೆ ಅಂತ ನಾವು ಇನ್ನೊಂಚೂರು ಡೀಟೇಲ್ಡ್ ಆಗಿ ನೋಡೋಣ. ಸೊ ಇದರಲ್ಲಿ ನಾಗಲೇ ಹೇಳ್ದಂಗೆ, ಸೊ ಇದರಲ್ಲಿ ಕ್ಲೈಂಟ್ ಒಂದು ಸಿಸ್ಟಮ್ ಇರುತ್ತೆ, ಇನ್ನೊಂದು ಸರ್ವರ್ ಒಂದು ಸಿಸ್ಟಮ್ ಇರುತ್ತೆ. ಸೊ ಇಲ್ಲಿ ಡಿಫ್ರೆಂಟ್ ಲೇಯರ್ಸ್ ಇರುತ್ತೆ, ಲೇಯರ್ 0, ಲೇಯರ್ 1, L2, L3, L4, ಈ ಥರ ಡಿಫ್ರೆಂಟ್ ಲೇಯರ್ಸ್ ಇರುತ್ತೆ. ಹಾಗೆ ಇಲ್ಲೂ ಕೂಡ ಡಿಫ್ರೆಂಟ್ ಲೇಯರ್ಸ್ ಇರುತ್ತೆ. ಸೊ ಇಲ್ಲಿ ಕ್ಲೈಂಟ್ ಅಂತಂದ್ರೆ ಬೇಸಿಕಲಿ ನಾವುಗಳೇ ಕ್ಲೈಂಟ್ ಅನ್ಕೊಂಡೆ, ನಾವು ಯೂಸರ್ಸ್. ಸೊ ಕ್ಲೈಂಟ್ ಅಂಡ್ ಸರ್ವರ್ ಅನ್ನೋದು ಇಂಟರ್ಚೇಂಜಬಲ್, ಅದು ನಾನು ನಿಮಗೆ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೇನೆ ಕಾನ್ಸೆಪ್ಟ್ಸ್ ಬಂದಾಗ. ಸೊ ಇಲ್ಲಿ ನಾನು ಆಸ್ ಎ ಕ್ಲೈಂಟ್ ನಾನು ಬ್ರೌಸರ್ ಕ್ರೋಮ್ ಓಪನ್ ಮಾಡಿಬಿಟ್ಟು ನಾನು ಅದರಲ್ಲಿ google.com ಅಂತ ನಾನು ಸರ್ಚ್ ಮಾಡ್ತೇನೆ. ಸೊ ನಾನು ಸರ್ಚ್ ಮಾಡ್ಬೇಕಾದ್ರೆ ನಾನು ಈ ಒಂದು ಲೇಯರಲ್ಲಿ ಇದ್ದೀನಿ ಅಂತ ಇಟ್ಕೊಳ್ಳೋಣ. ಬೇಸಿಕಲಿ ಲೇಯರ್ ಅಂತಂದರೆ ಐ ಆಮ್ ಯೂಸಿಂಗ್ ದಿ ಬ್ರೌಸರ್ ಟು ಆಪರೇಟ್ ಇಟ್. ಸೊ ನಾನು ಇದನ್ನು ಸರ್ಚ್ ಮಾಡಿದಾಗ ಇಟ್ ವಿಲ್ ಇಂಟರ್ನಲಿ ಸೆಂಡ್ ದಿ ರಿಕ್ವೆಸ್ಟ್. ಸೊ ಇನ್ನೊಂದು ಲೇಯರ್ಗೆ ಹಿಂಗೆ ಹೇಳುತ್ತೆ ಈ ಥರ ಕಮಾಂಡ್, ಇವ್ರು google.com ಅಂತ ಕೊಟ್ಟಿದ್ದಾರೆ ಅಂತ. ಸೊ ಈ google.com ಅಂತ ಕೊಟ್ಟಿರೋದನ್ನು ಅದು ಸರ್ಚ್ ಮಾಡುತ್ತೆ. ಸರ್ಚ್ ಮಾಡಿ ಏನು ಮಾಡುತ್ತೆ, ನಮ್ಮ ವೈಫೈ ರೌಟರ್ ಅಥವಾ ನಮ್ದು ಏನು ಇಂಟರ್ನೆಟ್ ನಾವು ಯೂಸ್ ಮಾಡ್ತೀವಿ, ಸೊ ಆ ವೈಫೈ ರೌಟರ್ಗೆ ಬರುತ್ತೆ ಅದು ರಿಕ್ವೆಸ್ಟು. ಸೊ ವೈಫೈ ರೌಟರ್ಗೆ ಬಂದು ವೈಫೈ ರೌಟರಿಂದ ನಮಗೆ ಅಗೈನ್ ಯಾವುದೋ ಒಂದು ಅವರ ಒಂದು DNS ಸರ್ವರ್ ಇರುತ್ತೆ. ಸೊ DNS ಅಂದರೆ ಏನು ಅಂತ ನೆಕ್ಸ್ಟ್ ಹೇಳ್ತೀನಿ. ಅಂದರೆ ಬೇಸಿಕಲಿ ನೀವು ಆ್ಯಕ್ಟ್ದು ಒಂದು ಕನೆಕ್ಷನ್ ತೊಗೊಂಡಿದ್ದೀರಾ ಅಂತ ಇಟ್ಕೊಳ್ಳೋಣ, ಆ್ಯಕ್ಟ್ ಅವ್ರದ್ದು ವೈಫೈ ರೌಟರ್ ಯೂಸ್ ಮಾಡ್ತಿದ್ದೀರಾ ಅಂತ. ಸೊ ಅಲ್ಲಿಂದ ಅವರ ಒಂದು ಈ google.com ಅಂದರೆ ಎಲ್ಲಿಗೆ ಹೋಗಬೇಕು, ಗೂಗಲ್ ಸರ್ವರ್ ಎಲ್ಲಿದೆ ಅನ್ನೋ ಒಂದು ಇನ್ಫಾರ್ಮೇಷನನ್ನು ಈ ಒಂದು DNS ಸರ್ವರಲ್ಲಿ ಹಾಕಿರ್ತಾರೆ, ಅಂದರೆ ಡೊಮೈನ್ ನೇಮ್ ಸರ್ವರ್ ಅಂತ. ಸೊ ನೀವು ಯೂಸ್ ಮಾಡುವಂಥ google.com ಅನ್ನೋದು ಡೊಮೈನ್ ನೇಮ್ ಅಂತ ಕರೀತಾರೆ. ಸೊ ಆ ಡೊಮೈನ್ ನೇಮ್ದು IP ಅಡ್ರೆಸ್ ಎಲ್ಲಿದೆ, ಸೊ ಅಂದರೆ ಅವರ ಅಡ್ರೆಸ್. ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಪೋಸ್ಟ್ ಹಾಕ್ತೀರಾ ನೀವು, ಸೊ ಇಂಥವ್ರಿಗೆ ಹೋಗಬೇಕು ಅಂತ. ಸೊ ಪೋಸ್ಟ್ನವ್ರು ಏನು ಮಾಡಿದ್ರೆ, ನೀವು ಪೋಸ್ಟ್ ಬಾಕ್ಸ್ಗೆ ಹಾಕಿದ್ರೆ ಅವರೆಲ್ಲನೂ ತೊಗೊಂಡೋಗಿ ಒಂದು ಕಡೆ ಶೇಖರಣೆ ಮಾಡ್ಕೋತಾರೆ. ಶೇಖರಣೆ ಮಾಡಿಕೊಂಡು ಆ ಪೋಸ್ಟಲ್ಲಿ ಆ ಒಂದು ಪಿನ್ ಕೋಡ್ನ ನೋಡ್ತಾರೆ. ಸೊ ಪಿನ್ ಕೋಡ್ 560001 ಅಂತಿದ್ರೆ ಓಕೆ ಬ್ಯಾಂಗ್ಳೂರ್ KR ಸರ್ಕಲ್ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗಿದೆ. ಓಕೆ, ಸೊ ಅಲ್ಲಿಂದ ಏನು ಮಾಡ್ತಾರೆ, ಅವರು KR ಸರ್ಕಲ್ ಆಫೀಸ್ಗೆ ಹೋಗ್ತಾರೆ. ಸೊ ಅಲ್ಲಿ KR ಸರ್ಕಲ್ ಆಫೀಸ್ಗೆ ಹೋದ್ಮೇಲೆ ಓಕೆ 560001 ಇದೆ ಅಂತಂದಮೇಲೆ ಇಲ್ಲಿಂದ ಈಗ ಅಡ್ರೆಸ್ ಎಲ್ಲಿದೆ, ಸೊ ಆ 560001ಗೆ ಹೋಯ್ತು. ಅಲ್ಲಿಂದ ಮುಂದಕ್ಕೆ ಎಲ್ಲಿಗೆ ಹೋಗಬೇಕು, ಇದು ಫಸ್ಟ್ ಕ್ರಾಸ್ ಏನೋ ಒಂದು ಡೋರ್ ನಂಬರ್ 200, ಫಸ್ಟ್ ಕ್ರಾಸ್, ಥರ್ಡ್ ಮೈನ್, KR ಸರ್ಕಲ್ ಅಂತ ಬರೆದಿರುತ್ತೆ ಅನ್ಕೊಳ್ಳೋಣ. ಸೊ ಆ ಅಡ್ರೆಸ್ ಎಲ್ಲಿರುತ್ತಪ್ಪ ಅಂತಂದರೆ, ಸೊ ಆ ಒಂದು ಪೋಸ್ಟ್ ಎಲ್ಲಿಗೆ ಹೋಗಬೇಕು ಅಂತ ನೋಡ್ಬೇಕಲ್ಲ, ಸೊ ಅದನ್ನು ಈ ಡೊಮೈನ್ ನೇಮ್ ಸರ್ವರ್ ಅಂತ ನಾವು ಕರಿತೀವಿ. ಸೊ ಇದರಲ್ಲಿ google.com ಅಂತ ಕೊಟ್ಟರೆ ಆ ಅಡ್ರೆಸ್ ಎಲ್ಲಿದೆ, ಎಲ್ಲಿಗೆ ಹೋಗಬೇಕು, ಆ ಸರ್ವರ್ ಎಲ್ಲಿದೆ ಅನ್ನೋದನ್ನು ಈ ಡೊಮೈನ್ ನೇಮ್ ಸರ್ವರಲ್ಲಿ ಬರೆದಿರ್ತಾರೆ. ಸೊ ಇಲ್ಲಿಂದ ಡೈರೆಕ್ಟಾಗಿ ಅದು ಆ ಒಂದು ಸರ್ವರ್ನ ರೀಚ್ ಆಗುತ್ತೆ. ಸರ್ವರ್ನ ರೀಚ್ ಆಗಿ ಇದಕ್ಕೆ ರಿಕ್ವೆಸ್ಟ್ ಕೊಡುತ್ತೆ, ನಿನ್ನಲ್ಲಿರೋವಂಥ ಡೇಟಾನ ಕೊಡಪ್ಪ, ನಿಂದು google.comದು ಏನು ಟೋಟಲ್ ಡೇಟಾ ಏನಿದೆಯೋ ಅದನ್ನು ಕೊಡು, ಅಂದರೆ ವೆಬ್ ಪೇಜ್ ಯಾವ ರೀತಿ ಕಾಣಿಸುತ್ತೆ ಅದನ್ನು ಕಳಿಸು ಅಂತಂದಾಗ ಇದು ಲೇಯರ್ 1ಗೆ ರಿಕ್ವೆಸ್ಟ್ ಮಾಡುತ್ತೆ, ಲೇಯರ್ 0ಗೆ ರಿಕ್ವೆಸ್ಟ್ ಮಾಡುತ್ತೆ. ಸೊ ಇದು ಇಲ್ಲಿಂದ ಈ ಲೇಯರ್ 0 ಡೇಟಾ ಪುನಃ ಹೀಗೆ ಬಂದು ಲೇಯರ್ 2ಇಂದ ಬಂದು ಹಿಂಗೆ DNS ಸರ್ವರ್ಗೆ ಬಂದು ವೈಫೈ ರೌಟ್ರಿಗೆ ಬಂದು ಹೀಗೆ ಬಂದು ಇಲ್ಲಿ ಕ್ಲೈಂಟ್ದು ವೆಬ್ ಪೇಜ್ ಮೇಲೆ ಕಾಣಿಸುತ್ತೆ. ಸೊ ದಿಸ್ ಈಸ್ ಹೌ ದಿ ಡೇಟಾ ಟ್ರಾವೆಲ್ಸ್. ಸೊ ಲೇಯರ್ಸ್ ಅಂತ ಅಂದರೆ ನಾನು ಹೇಳೋದ್ನಲ್ಲ, ಸೊ ದೇ ಹ್ಯಾವ್ ಡಿಫ್ರೆಂಟ್ ರೋಲ್ಸ್. ಸೊ ಹೇಗೆ ಡೇಟಾನ ಕಳಿಸ್ಬೇಕು, ಸೊ ನಾವಲ್ಲಿ ಏನು ಡಿವೈಡ್ ಮಾಡೋದಲ್ಲ, ಒಂದು ವಿಂಡ್ ಮಿಲ್ನ ತೊಗೊಂಡು ಅದರಲ್ಲಿ ಒಂದು ಡಿಫ್ರೆಂಟ್ ಪಾರ್ಟ್ಸ್ ಆಗಿ, ದೋಸ್ ಪಾರ್ಟ್ಸ್ ಆರ್ ಕಾಲ್ಡ್ ಚಂಕ್ಸ್. ಅಂದರೆ ಆ ಇಡೀ ಒಂದು ಡೇಟಾ, ಫಾರ್ ಎಕ್ಸಾಂಪಲ್ ನೀವು
ಒಂದು 500 MB ಒಂದು ದೊಡ್ಡ ವಿಡಿಯೋನ ನೀವು ನೋಡಬೇಕು ಅಂತಂದರೆ ಒಂದು ಯೂಟ್ಯೂಬಲ್ಲಿ ನೀವು ಜಸ್ಟ್ ಸರ್ಚ್ ಮಾಡಿದ್ರೆ ಸೊ ಅಟ್ ಎ ಟೈಮ್ 500 MB ನಿಮಗೆ ಡೇಟಾ ನಿಮಗೆ ಬಂದ್ಬಿಡೋದಿಲ್ಲ. ಸೊ ಏನಾಗುತ್ತೆ MB by MB 1 MB 2 MB 3 MB ಆ ಥರ ಒಂದೊಂದೇ MB ಒಂದೊಂದು ಮೆಗಾಬೈಟ್ ಅಷ್ಟು ಸೊ ಅಷ್ಟು ಡೌನ್ಲೋಡ್ ಆಗ್ತಾ ಹೋಗುತ್ತೆ. ಸೊ ಯಾವ ರೀತಿಯಪ್ಪ ಅಂತಂದರೆ ಈ ಒಂದು ಚಂಕ್ಸ್ ಥರ ಅದು ಡಿವೈಡ್ ಆಗುತ್ತೆ. ದೆನ್ ಒಂದಾದ್ಮೇಲೆ ಒಂದು ಆ ಚಂಕ್ಸನ್ನು ಹೇಗೆ ಕಳಿಸ್ಬೇಕು ಅನ್ನೋದು ಇನ್ನೊಂದು ಲೇಯರು, ಅದರ ಒಂದು ಇಟ್ ವಿಲ್ ಟೇಕ್ ದಿ ರೆಸ್ಪಾನ್ಸಿಬಿಲಿಟಿ. ಸೊ ಆ ಲೇಯರ್ ಏನು ಮಾಡುತ್ತೆ ಅಂತಂದರೆ ಸೊ ಇಲ್ಲಿಂದ ಬಂದಿರೋಂಥ ಚಂಕ್ಸ್ ಕರೆಕ್ಟಾಗಿದೆಯಾ ಇಲ್ವಾ. ಸೊ ಇದು ಫಸ್ಟ್ ಒಂದು ಚಂಕ್ ಬಂದಿರುತ್ತೆ, ಸೆಕೆಂಡ್ ಚಂಕ್ ಬಂದು ಥರ್ಡ್ ಚಂಕ್ ಬಂದು ಸೆಕೆಂಡ್ ಬರಲಿಲ್ಲ ಅಂತಂದರೆ ಆ ಸೆಕೆಂಡ್ ಚಂಕನ್ನು ರಿಕ್ವೆಸ್ಟ್ ಕಳಿಸೋದು. ಸೊ ಆ ಸೆಕೆಂಡ್ ಚಂಕ್ ಏನಾದ್ರು ಮಧ್ಯದಲ್ಲಿ ಕರಪ್ಟ್ ಆಗೋಯ್ತು ಅಂತಂದರೆ ಓಕೆ ಇನ್ನೊಂದ್ಸಲ ಕಳಿಸೋ ಅನ್ನೋ ಒಂದು ರಿಕ್ವೆಸ್ಟ್ನ ಕಳಿಸೋದು. ಸೊ ಈ ಎಲ್ಲ ಒಂದು ವರ್ಕನ್ನು ಡಿಫ್ರೆಂಟ್ ಲೇಯರ್ಸ್ ತೊಗೊಳ್ತಾ ಹೋಗುತ್ತೆ. ಹಾಗೆ ನೆಕ್ಸ್ಟ್ ಲೇಯರ್ಸ್ ಬಂದು ಇನ್ನೂ ಅಪ್ಪರ್ ಲೇಯರ್ ಹೋದಂಗೆ ಸೊ ಈ ಡೇಟಾ ಎಲ್ಲಿಗೆ ಹೋಗಬೇಕು, ಸೊ ಎಲ್ಲಿಂದ ಎಲ್ಲಿಗೆ ರಿಕ್ವೆಸ್ಟ್ ಕೇಳಿದ್ದಾರೆ, ಸೊ ಇದಕ್ಕೆ ಏನು ಪಾತು, ಸೊ ಇಲ್ಲಿಂದ ಇಮಿಡಿಯೇಟ್ ನೆಕ್ಸ್ಟ್ ಪಾತ್ ಯಾವುದು. ಫಾರ್ ಎಕ್ಸಾಂಪಲ್ ಇಲ್ಲಿಂದ ಕ್ಲೈಂಟಿಂದ ವೈಫೈ ರೂಟ್ರು ಬಂದಲ್ಲ, ವೈಫೈ ರೂಟ್ರಿಂದ DNS ಸರ್ವರಿಂದ ಪುನಃ ಇನ್ನೊಂದು DNS ಸರ್ವರು ಸರ್ವರ್. ಸೊ ಈ ಥರ ಈ ಒಂದು ಪಾತ್ಸನ್ನು ಅದು ಡಿಫೈನ್ ಮಾಡಿರುತ್ತೆ. ಸೊ ಅದನ್ನೆಲ್ಲ ಇನ್ನೊಂದು ಲೇಯರ್ ಹ್ಯಾಂಡಲ್ ಮಾಡುತ್ತೆ. ಸೊ ಈ ರೀತಿ ಒಂದು ಈ ಲೇಯರ್ಸ್ ಅನ್ನೋದು ಯು ಕ್ಯಾನ್ ಸೇ ಇಟ್ ಆಸ್ ಎ ಡಿಫ್ರೆಂಟ್ ರೆಸ್ಪಾನ್ಸಿಬಿಲಿಟಿನ ತಗೊಳ್ಳೋವಂಥ ಒಂದೊಂದು ಎಂಟಿಟೀಸ್. ಸೊ ಈ ಲೇಯರ್ ಟು ಲೇಯರ್ ಏನು ಕಮ್ಯುನಿಕೇಶನ್ ಆಗುತ್ತೋ ಇದೆಲ್ಲನೂ ಇಂಟರ್ಫೇಸಸ್ ಅಲ್ಲಿ ಕಮ್ಯುನಿಕೇಟ್ ಆಗುತ್ತೆ. ಹಾಗೆ ಇಲ್ಲಿರೋಂಥ ಒಂದು ಸರ್ವರಿಂದ ಒಂದು ಕ್ಲೈಂಟ್ಗೆ ಏನು ಒಂದು ಕಮ್ಯುನಿಕೇಶನ್ ಆಗುತ್ತೋ ಇಟ್ ಯೂಸಸ್ ದಿ ಪ್ರೋಟೋಕಾಲ್. ಸೊ ದಿ ಫೇಮಸ್ ಪ್ರೋಟೋಕಾಲ್ ಇಸ್ HTTPS ಏನು ನಾವು ಯೂಸ್ ಮಾಡ್ತೀವಿ google.comನ ಇದು ಮಾಡಬೇಕಾದ್ರೆ ಎಲ್ಲನೂ. ಸೊ ಇದೆಲ್ಲ ದಿಸ್ ಇಸ್ ಒನ್ ಆಫ್ ದಿ ಪ್ರೋಟೋಕಾಲ್. ಸೊ ಹಾಗೆ ನಮ್ಮ ಒಂದು ಎಲೆಕ್ಟ್ರಿಸಿಟಿನಲ್ಲಿ ನಾವು ಬಂದರೆ ಸೊ ಅಟ್ ಪ್ರೆಸೆಂಟ್ ಸಾಕಷ್ಟು ಡಿಫ್ರೆಂಟ್ ಪ್ರೋಟೋಕಾಲ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ತಿಳಿದಿರೋಂಗೆ ನೀವೆಲ್ಲ ಎಲೆಕ್ಟ್ರಾನಿಕ್ಸಲ್ಲಿ ಮಾಡ್ಬಸ್ ಪ್ರೋಟೋಕಾಲ್ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರ್ತೀರ. ಸೊ ದೇರ್ ಇಸ್ ಎ ಮಾಡ್ಬಸ್ ಪ್ರೋಟೋಕಾಲ್ ಇದೆ. ಹಾಗೆ ಇನ್ನೂ ಒಂದು ಡಿಫ್ರೆಂಟ್ ಇದಕ್ಕೆ ಬಂತು ಅಂತಂದರೆ IEC 61850 ಸಬ್ಸ್ಟೇಷನ್ ಆಟೋಮೇಷನ್ ಸಿಸ್ಟಮ್ದು ಪ್ರೋಟೋಕಾಲ್ ಇದೆ. ಸೊ ಹಾಗೆ ಗೂಸ್ ಕಮ್ಯುನಿಕೇಷನ್ ಅಂತ ಯೂಸ್ ಮಾಡ್ತಾರೆ ವಿತ್ ಡಿಫ್ರೆಂಟ್ ರಿಲೇಸ್ ಇದೆಲ್ಲ ಕೂಡ ಇಂಟರ್ ಕನೆಕ್ಟ್ ಮಾಡಿ. ಹಾಗೆ 2 ಕಂಟ್ರೋಲ್ ಸೆಂಟರ್ನ ಆಪ್ರೇಟ್ ಮಾಡ್ಬೇಕಾದ್ರೆ ಇಂಟರ್ ಕಂಟ್ರೋಲ್ ಸೆಂಟರ್ ಕಮ್ಯುನಿಕೇಷನ್ಸ್ ಪ್ರೋಟೋಕಾಲ್ ICCP ಪ್ರೋಟೋಕಾಲ್ನ ಯೂಸ್ ಮಾಡ್ತಾರೆ. ಸೊ ಇದಕ್ಕೆ ಡಿಫ್ರೆಂಟ್ ಪ್ರೋಟೋಕಾಲ್ಸ್ ಇದೆ. ಸೊ ಈ ಒಂದು ಲೇಯರ್ಸ್ ಏನು, ಸೊ ಸ್ಟ್ಯಾಂಡರ್ಡ್ ಲೇಯರಿಂಗ್ ಪ್ರೊಸೀಜರ್ ಏನು ಅನ್ನೋದನ್ನ ನಾವು ಒಂದು ಫೇಮಸ್ ಏನಿದೆ ಆ ಪ್ರೋಟೋಕಾಲ್ಸ್ ಇದ್ರ ಬಗ್ಗೆ ಒಂದು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಫ್ರೆಂಡ್ಸ್. ಪ್ಲೀಸ್ ಕೀಪ್ ವಾಚಿಂಗ್ ಜ್ಞಾನಸಿಂಧು ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.